ಸುಳ್ಯದ PLD ಬ್ಯಾಂಕಿನ ಚುನಾವಣೆ ಮತ್ತೆ ಅಲ್ಲಿ ಆಡಳಿತ ಅಧಿಕಾರ BJPಯ ಪಾಲಿಗೆ ಬಂದಿದೆ. ಅದರಲ್ಲಿ ಒಂದು ಬಂಡಾಯ ಮತ್ತು ಒಂದು ಸ್ಥಾನ ಕಾಂಗ್ರೆಸ್ ತೆಕ್ಕೆಗೆ. ಈಗಾಗಲೇ ಅಲ್ಲಿ ಬಂಡಾಯದ ಒಂದು ಬಹಳಷ್ಟು ಸುದ್ದಿಯಾಗಿದೆ. ಬಂಡಾಯದ ವಿಚಾರ ಈ ಸರ್ತಿ ಅದು ಯಾವಾಗಲೂ ಅಧಿಕಾರಕ್ಕೆ ಖಂಡಿತವಾಗಿ ಅಧಿಕಾರಕ್ಕೆ ಏರ್ತೇವೆ ಅಂತ ಹೇಳಿದ ಕೂಡಲೇ ಅಲ್ಲಿ ಬಂಡಾಯ ಎಲ್ಲ ಪಕ್ಷಗಳು ಚಿಗುರುಡಿತದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಹೌದು. ಯಾಕಂದರೆ LD ಬ್ಯಾಂಕ್ ಹಲವಾರು ವರ್ಷಗಳಿಂದ BJP ತೆಕ್ಕೆಯಲ್ಲಿರುವಂಥ ಒಂದು ಆಡಳಿತ ಇರುವಂಥ ವ್ಯವಸ್ಥೆ. ಈಗ ಸುಳ್ಯ LD ಬ್ಯಾಂಕ್ ಈ ಬಾರಿ ಅಲ್ಲಿ ಕಾಂಗ್ರೆಸ್ ಹೆಚ್ಚು ಪೈಪೋಟಿ ಕೊಡಲೇ ಇಲ್ಲ. ಅದರಿಂದಾಗಿ BJPಯಲ್ಲಿ ಎಲ್ಲ ಕಡೆ BJPಯ ಬಂಡಾಯ ಅಭ್ಯರ್ಥಿಗಳು ಕಂಟೆಸ್ಟ್ ಮಾಡುವಂಥದ್ದಾಯಿತು. ಈಗ ಇಲ್ಲಿ ಭಾಗೀರಥಿ ಮುರುಳಿಯ ಅವರು ಅಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸವಿತಾ KJ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ವಿಶಾಲಾಕ್ಷಿ ಅವರು ಅವಿರೋಧ ಆಯ್ಕೆಯಾಗಿದ್ದಾರೆ. ಪಡಪು ರಮೇಶ್ ಅವರು, ಈಶ್ವರಚಂದ್ರ ಅವರು, ಸುಬ್ರಹ್ಮಣ್ಯ ಭಟ್ ಮತ್ತು ಅಚ್ಯುತ ಕುಕ್ಕಪ್ಪನ ಮನೆ ಇವರೆಲ್ಲ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. 7 ಸ್ಥಾನ ಅವಿರೋಧ ಆಗಿದೆ. ಮತ್ತು ಕೆಲವು ಕಡೆಗಳಲ್ಲಿ ಈ ಅವಿರೋಧ ಆದ ಒಂದು 2 ಕಡೆಗಳಲ್ಲಿ ಅಂತೂ ಇಬ್ಬರಿಬ್ಬರೇ ಮತದಾರರಿದ್ದದ್ದು. ಎಸ್ ಸರ್. ಅದು ಯಾಕೆ ಹಾಗೆ ಆಯಿತು, ಹೆಚ್ಚು ಜನರು ಯಾಕೆ ಮಾಡ್ತಾ ಇಲ್ಲ ಅಂತ ನನಗೆ ಗೊತ್ತಿಲ್ಲ. ಎಸ್ ಸರ್. ಈಗಾಗಲೇ ನೀವು ಹೇಳಿದಂತೆ ಬಂಡಾಯದ ಒಂದು ಸುದ್ದಿ ಒಂದು ಈ ಪಕ್ಷದಲ್ಲಿ ಅಂದರೆ PLD ಬ್ಯಾಂಕಿಗೆ ಬಂಡಾಯವಾಗಿ ಸ್ಪರ್ಧಿಸಿ ವಿಜಯಾದಂಥ ಅಭ್ಯರ್ಥಿ ನಮ್ಮ ಜೊತೆ ಇದ್ದಾರೆ. ನಿರ್ದೇಶಕರಾಗಿ ಆಯ್ಕೆಗೊಂಡಂಥ ಜ್ಞಾನೇಶ್ವರ ಶೇಟ್ ಅವರು ಸಂಪರ್ಕಕ್ಕೆ ಬರ್ತಾ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಅಭಿನಂದನೆಗಳು ಜ್ಞಾನೇಶ್ವರ ಶೇಟ್. ಥ್ಯಾಂಕ್ ಯು ಸರ್. ಓಕೆ ಜ್ಞಾನೇಶ್ವರೇ, ಈಗ ಸುಳ್ಯದಲ್ಲಿ ಕೇಳ್ತಾ ಇದೆಯಾ? ಹೇಳಿ. ಸುಳ್ಯದಲ್ಲಿ BJP ಎದುರು ಬಂಡಾಯ ನಿಂತು ಗೆಲ್ಲುವುದು ಸುಲಭ ಅಲ್ಲ. ಆದರೂ ನೀವು ಬಂಡಾಯ ನಿಂತು ಗೆದ್ದಿದ್ದೀರಿ. ಏನು ಇದರ ಮರ್ಮ? ನೋಡಿ, ನಮ್ಮ ಪಕ್ಷದಲ್ಲಿ ನನಗೆ ಮತದಾರರ ಒಂದು ಬೆಂಬಲ. ಹಲೋ ಅಲ್ಲ, ಕೇಳ್ತಾ ಇದೆ. ಮತದಾರರು ನನ್ನನ್ನು ಬಿಟ್ಟಾಕ್ಲಿಲ್ಲ. ಈಗ ನೀವು ನಿಮ್ಮ ಮಾತು ಬಹಳ ದೂರದಿಂದ ಮಾತಾಡುವಾಗ ಕೇಳ್ತಾ ಇದೆ. ಸ್ವಲ್ಪ ರೇಂಜಿಗೆ ಬನ್ನಿ. ಹಲೋ, ಕೇಳ್ತದೆ ಸರ್? ಈಗ ಕೇಳ್ತದೆ. ಅದೇ, ನನಗೆ ಮತದಾರರು ಹಲೋ ಕೇಳ್ತಾ ಉಂಟು. ನನಗೆ ಶುರು ಹಲೋ ಹೇಳಿ, ಕೇಳ್ತದಾ? ಹೌದೌದು, ಕೇಳಿಸ್ತಾ ಇದೆ. ನನಗೆ ಇದು ಚುನಾವಣೆ ಶುರುವುದು, ಇದು ಫಸ್ಟ್ ಚುನಾವಣೆ ಸರ್. ಹೌದು, ಪ್ರಥಮ ಚುನಾವಣೆಯಲ್ಲೇ ನೀವು ನಿಶಾನೆಗೆ ಆರಿಸಿದ್ದೀರಿ. ಹಾಗೆ ನಾನು ಪಕ್ಷದಿಂದಲೇ ಫಸ್ಟಿಗೆ ನಾನೊಂದು ಸೀಟ್ ಕೇಳಿದೆ. ಈಗ ನೀವು BJP ಕಾರ್ಯಕರ್ತರಿ? ಹೌದು, ನಾನು BJP ಕಾರ್ಯಕರ್ತನೆ. ಆದ್ರೆ ಫಸ್ಟ್ ನಾನು BJPಯಿಂದಲೇ ಸ್ಪರ್ಧಿಸಬೇಕಂತೇಳಿ ನಾನು ಯೋಚನೆ ಮಾಡಿದ್ದು. ಹಾಗೆ ನಮ್ಮ ಮಂಡಲದ ಅಧ್ಯಕ್ಷರಿಗೆ ಕೇಳಿದೆ, ಸ್ವಾಮಿ ನಾನು ಇದಕ್ಕೆ ಈ PLD ಬ್ಯಾಂಕಿನ ನಿರ್ದೇಶನ ಇತ್ತು, ನನಗೆ ಒಂದು ಸೀಟ್ ಕೊಡಿ. ನನ್ನ ಅಣ್ಣಂದಿರೆಲ್ಲ ತುಳಸಣ್ಣ, ನಾಗರಾಜಣ್ಣ ಎಲ್ಲ ತುಂಬಾ ಕೆಲಸ ಮಾಡಿದವರು. ನಿಮ್ಗೆಲ್ಲ ಗೊತ್ತಿರ್ಬೋದು, ಪಕ್ಷದಲ್ಲಿ ತುಂಬಾ ದುಡಿದವರು. ಆವಾಗ ಅವರೆಲ್ಲ ಕೇಳಲಿಲ್ಲ, ಅವ್ರಿಗೆ ಯಾರು ಗುರುತಿಸಲಿಲ್ಲ. ಹಾಗೆ ನನಗೆ ಒಂದು ಈ ಸರ್ತಿ ಒಂದು ಮನಸ್ಸಾಯ್ತು. ಅಲ್ಲ, ನೀವು ಕೇಳುವ ಹೊತ್ತಿಗೆ ಅಲ್ಲಿ ಪಕ್ಷದ ಅಧಿಕೃತ ಅಭ್ಯರ್ಥಿ ಆಯ್ಕೆ ನಡೆದಿತ್ತು ಅಂತ ಹೇಳ್ತಾರೆ, ಹೌದಾ? ಅದ ಆಯ್ಕೆ ನಡೆದಿತ್ತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಆದ್ರೆ ನಾನು ಅಲ್ಲಿಯ ಅವರೇ ಸಂಬಂಧಪಟ್ಟ ಹರೀಶ್ ಬೂಡುಬಣ್ಣೆ ಅವರಿಗೆ ಮೊದಲೇ ಹೇಳಿಟ್ಟಿದ್ದೆ. ಏನಂತ? ನನಗೆ ಒಂದು ಸೀಟ್ ಕೊಡ್ಬೇಕು ಅಂತ ಹೇಳ್ಬೇಕು ನೀವು ಪಕ್ಷದಲ್ಲಿ. ಹೀಗೆ ನಾನು ಒಂದು ಸ್ಪರ್ಧಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೆ ನಾನು ನಮ್ಮ ನಗರ ಪಂಚಾಯತಿನ ಅಧ್ಯಕ್ಷರಿದ್ದಾರಲ್ಲ ಕುಸುಮಾಧರ ಇವರು, ಅವರಲ್ಲಿ ಕೇಳಿದೆ. ನೋಡಿ, ಅದು ಮಂಡಲಕ್ಕೆ ಬಿಟ್ಟದ್ದು, ನನಗೆಲ್ಲ ಜಾನ್ ಅವರೇ. ಹಾಗೆ ಆಯ್ತು. ಹಾಗೆ ಅವರಿಗೆ ಫೋನ್ ಮಾಡಿದೆ. ನೋಡಿ, ಈಗ ವಿಷಯ ನನಗೆ ಒಂದು ಈ ಸರ್ತಿ ಒಂದು ನಮಗೆ ಚಾನ್ಸ್ ಕೊಡಿ. ಅವ್ರು 2 ಬಾರಿ ನಿಂತಿದಾರಲ್ಲ, ಹಾಗೆ ನನಗೆ ಒಂದು ಈ ಸರ್ತಿ ಚಾನ್ಸ್ ಕೊಡಿ. ಎಲ್ಲರಿಗೆ ಒಂದು 2 ಸರ್ತಿ ಚಾನ್ಸ್, ಒಬ್ರು ಬಿಟ್ಟು ಕೊಡ್ಬೇಕಲ್ವಾ? ಒಂದು ಕೊಡಿ ನನಗೆ. ನಾನು ಇಷ್ಟವರೆಗೆ ಕೇಳಲಿಲ್ಲ ಪಕ್ಷದಿಂದ, ನಾನು ಯಾವುದೇ ಒಂದು ಡಿಮಾಂಡ್ ಮಾಡಲಿಲ್ಲ ನನಗೆ ಕೊಡಿ ಅಂತ ಹೇಳಿ. ನಾನು ಈ ಸರ್ತಿ ಒಂದು ಕೇಳಿದೆ. ಇಲ್ಲ ಅದು ಎಲ್ಲ ಆಗಿದೆ, ಇನ್ನು ನಿಮಗೆ ಅದು ನಮ್ಮ ಪಕ್ಷದ ನಿರ್ಣಯ ಆಗಿದೆ. ಪಕ್ಷದ ನಿರ್ಣಯ ಅಂತಿಮ ತೀರ್ಮಾನ, ಅದನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ನೀವು ಕೇಳುವಾಗ ತಡವಾಗಿತ್ತು? ಅಲ್ಲ, ತಡವ ಏನಿಲ್ಲ. ಅದು ಅವರಿಗೆಲ್ಲ ವಿಷಯ ಗೊತ್ತುಂಟು. ವಿಷಯ ಗೊತ್ತಿದ್ದ ಮೇಲೆ ಅವರಿಗೆ ಏನಾದ್ರು ಕೇಳ್ಬೋದಲ್ಲ ಅದರಲ್ಲಿ. ಹೌದಾ? ಅದು ಕೇಳಲಿಕ್ಕೆ ನೋಡಿ, ಒಂದು ಕೊಡುವ ಮನಸ್ಸಿದ್ರೆ
ಅದನ್ನು ಏನಾದ್ರು ಮಾಡಿ ಅಡ್ಜಸ್ಟ್ಮೆಂಟ್ ಮಾಡಿ ಒಂದು ಕೊಡ್ಬೋದಿತ್ತಲ್ಲ. ಹಾಂ 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 ಒಂದು 2 ಬಾರಿ ಒಬ್ಬರಿಗೆ ಕೊಟ್ಟ ಮೇಲೆ 3ನೇ ಬಾರಿ ಕೊಡುವಂತ ಅವಶ್ಯಕತೆ ಇಲ್ಲಲ್ಲ. ಹಾಂ 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 ಅವರು ಈಗ ಹಿಂದಿನವರು ಈಗ ಪರಾಭವಗೊಂಡವರು 2 ಸರ್ತಿ ಈಗ 10 ವರ್ಷಕ್ಕೆ ನಿರ್ದೇಶಕರಾಗಿದ್ರು. ಹಾ, ಹಾಗೆ ನಾನು ಕೇಳಿದ್ದು. ನನಗೆ ಈ ಸರ್ತಿ ಒಂದು ಚೇಂಜಸ್ ಮಾಡಿ ಪಕ್ಷದಲ್ಲಿ. ನಾವು ಬಿಜೆಪಿ ಅಲ್ಲ, ನನಗೆ ಒಂದು ಚಾನ್ಸ್ ಕೊಡಿ. ಅದರಲ್ಲಿ ನೀನು ತಪ್ಪುಂಟಾ? ಹಾಂ 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 ಹಾಗೆ ಅವರು ಒಪ್ಪಲಿಲ್ಲ ಅಂತ ನೀವು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಿರಿ ಸ್ವತಂತ್ರ. ಹೌದು, ಅದಕ್ಕೆ ನಾನು ನಮ್ಮ ಹಿರಿಯ ನಾಯಕರ ಹತ್ರ ಕೇಳಿದೆ, ನಿನ್ನೆ ರಾಮಚಂದ್ರ ಗೌಡ್ರ ಹತ್ರ, ಮತ್ತೆ ನಮ್ಮ ಫಲವಫಲ ಸೇರ್ಕಾಜಾರಿ ಅವರ ಹತ್ರ. ನೋಡಿ, ನನಗೆ ಕೊಡ್ಲಿಲ್ಲ. ನಾವೆಲ್ಲ ಇಲ್ಲಿ ದುಡಿಲಿಕ್ಕೆ ಮಾತ್ರ, ಪಕ್ಷಕ್ಕೆ ಬೇಕಾದ ಫಂಡ್ ಎಲ್ಲ ಕೊಡ್ಲಿಕ್ಕೆ ನಾವು ಬೇಕು. ಆಗೆಲ್ಲ ಮೊದಲೆಲ್ಲ ಪಾರ್ಟಿಯಲ್ಲಿ ಫಂಡ್ ಇರ್ಲಿಲ್ಲ, ನಮ್ಮ ಅಣ್ಣಂದಿರೆಲ್ಲ ಕೊಟ್ಟಿದ್ದಾರೆ. ಹಾ, ದುಡ್ದಿದ್ದಾರೆ, ಅದಕ್ಕೆ ಮಾತ್ರ ಅಲ್ಲೆಲ್ಲ ಇರುದು ನಾವು. ಅವರ ನೆನಪಿಗಾದ್ರೆ ನನಗೆ ಒಂದು ಕೊಡ್ಬೇಕಲ್ಲ. ನಾವು ಸುಮ್ಮನೆ ನಾವು ಇದಕ್ಕೆ ಪಕ್ಷೇತರಾಗಿ ನಿಲ್ತಾವ ನಾವು? ನಮ್ದೇ ಪಕ್ಷ, ನಮ್ಗೆ ಅಷ್ಟೊಂದು ಪ್ರೀತಿ ಇಲ್ವ ಅದರ ಮೇಲೆ? ಅಲ್ಲ, ಅಲ್ಲಿ ಈಗ ಆ ಸುಳ್ಯ ಕ್ಷೇತ್ರದಲ್ಲಿ ಒಟ್ಟು 41 ಮತದಾರರಿದ್ರು. ಹೌದೌದು. ಒಟ್ಟು 41 ಮತದಾರರಲ್ಲಿ 24 ಮತ ನಿಮಗೆ ಬಂದಿದೆ. ಹೌದೌದು. 16 ಮತಗಳು ಸೋಮನಾಥ ಪೂಜಾರಿ ಅವರಿಗೆ ಬಂದಿದೆ. ಹೌದೌದು. ಅಲ್ಲ, ಹಾಗೆ 41 ಮತ ಚಲಾವಣೆ ಆಗಲಿಲ್ವಾ? ಅದು ಬರ್ಲಿಲ್ಲ ಅವರು, ಗಣೇಶ್ ಅಂತೇಳಿ ಅವರು ಇರ್ಲಿಲ್ಲ ಕಾಣ್ತದೆ. ಸರಿ ಸರಿ, ಅದು ಸರಿ. ಆದರೆ ಸಾಧಾರಣ ನೋಡಿ, ಕಳೆದ 5 ವರ್ಷ ಹಿಂದೆ ಅಲ್ಲಿ ದಿವಾಕರ್ ಅವರು, ನಮ್ಮ ಸೇರ್ಕಾಜ ದಿವಾಕರ್ ಅವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರು. ಸೋಮನಾಥ ಪೂಜಾರಿ ಅವರು ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿದ್ದರು. ಹೌದು. ಆ ಸಂದರ್ಭದಲ್ಲಿ ಜನರು ಪಕ್ಷದ ಕಡೆ ನೋಡಿದರು, ದಿವಾಕರರ ಕಡೆ ನೋಡಿದ್ದಲ್ಲ. ಸೋಮನಾಥ ಪೂಜಾರಿ ಅವರಿಗೆ ವೋಟ್ ಮಾಡಿದರು, ಅವರು ಗೆದ್ದರು. ಈ ಸರ್ತಿ ಸೋಮನಾಥ ಪೂಜಾರಿ ಅವರಿಗೆ ಕಡಿಮೆ 8 ಜನ ಕಡಿಮೆ ಮತ ಇವರಿಗೆ ಕೊಟ್ಟರು, 8 ಜನ ಆದರೆ ನಿಮ್ಗೆ ಹೆಚ್ಚು ಮತ ಕೊಟ್ಟರು. ಅದು ಯಾಕೆ ಆಯಿತು? ಜನರ ತೀರ್ಮಾನ. ಜನರ ತೀರ್ಮಾನ ಸರಿ, ಆದರೆ ಏನು ಕಾರಣ ಇದೆಯಾ ಅಂತ? ಕಾರಣ ಅಂತ ಹೇಳಿದ್ರು ನೋಡಿ, ಒಂದು ಪಕ್ಷದಲ್ಲಿ 2 ಬಾರಿ ನಿಂತರಕ್ಕೆ ಅವಕಾಶ ಕೊಟ್ಟಿದ್ದಾರಲ್ಲ. 10 ವರ್ಷ ಅವಕಾಶ ಕೊಟ್ಟ ಮೇಲೆ ಒಂದು ಇದಾದ ಮೇಲೆ ಒಂದು ಚೇಂಜಸ್ ಮಾಡ್ಬೇಕಂತ ಅವರೇ ನಿರ್ಣಯ ಮಾಡಿರ್ಬೋದು. ಅಲ್ಲ, ಕೆಲಗಡೆ 15 ವರ್ಷ 20 ವರ್ಷದಿಂದ ಆದವರು ಇದ್ದಾರಲ್ಲ ನಿಮ್ಮ ಪಕ್ಷದಲ್ಲಿ. ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದು ಈಗಲಿ ಅದು ಅವತ್ತಿತ್ತು. ಅದು ಜನರಲ್ಲಿ ಕೇಳಬೇಕು. ಜನರ ತೀರ್ಮಾನ ಇದ್ರೆ ಯಾವುದಿಲ್ಲಲ್ಲ. ಅದು ಸರಿ. ಈಗ ಇನ್ನು ಈ ಮತ್ತೊಂದು ಘಟನೆ ನಡೀತು. ಈ ಸಭೆ ನಡೆದ ನಂತರ, ಇದು ಚುನಾವಣೆ ನಡೆದ ನಂತರ, ಫಲಿತಾಂಶ ಘೋಷಣೆ ಆದ ನಂತರ ನೀವು ಬಿಜೆಪಿಯ ಅಲ್ಲಿ ಅಭಿನಂದನೆಯ ಮಾತು ಆಡುವಂಥ ಸಂದರ್ಭದಲ್ಲಿ ನೀವು ಅಲ್ಲಿ ಹೋಗಿ ನಿಂತ್ರಿ. ನಿಮ್ಮನ್ನು ದೂರಕ್ಕೆ ಹೋಗ್ಬೇಕು, ನೀವು ಅಲ್ಲಿ ಹತ್ತಿರ ನಿಲ್ಬಾರ್ದು ಅಂತ ಆಕ್ಷೇಪ ವ್ಯಕ್ತ ಮಾಡಿಸುವಂಥ ಘಟನೆ ನಡೀತು. ಇದು ಅದು ಹೇಗೆ, ಯಾಕೆ? ಅದು ಏನಂದ್ರೆ ಎಂತ ಹೇಳುದು ನಾವು, ನನಗೆ ಅದು ಅಲ್ಲಿ ನೋಡಿ, ನಾವು ಚುನಾವಣೆ ಅಧಿಕಾರಿ ಹೇಳಿದ್ರು ಗೆದ್ದವರು ನಿಂತು ಇಲ್ಲಿ ನಿಲ್ಲಿ ಫೋಟೋ ತೆಗಿಲಿಕ್ಕೆ ಉಂಟು ಅಂತ ಹೇಳಿ. ನಾನಾಗಿ ನಿಂತೆ, ಫೋಟೋ ತೆಗೆದಾಯ್ತು. ನಾನು ಮತ್ತೆ ವಾಪಸ್ ನಿಲ್ಲಿ ಅಂತ ಹೇಳಿದ್ರು, ನನಗೆಲ್ಲ ಅಂದಾಜಾಗಿಲ್ಲ. ಒಟ್ಟಿಗೆ ನಿಂತು ಎಲ್ಲ ಗೆದ್ದವರೆಲ್ಲ ಒಟ್ಟಿಗೆ ನಿಂತು ಫೋಟೋ ತೆಗೆದಿದ್ದೀರಾ? ತೆಗೆದಿದೆ. ಅದನ್ನ ಅವ್ರು ಹೇಳುವಾಗ ನಾವು ನಿಲ್ಬೇಕಲ್ಲ. ಮತ್ತೆ ಇವರು ಎಲ್ಲ ನಿಂತರು, ನನಗೇನೋ ಅಷ್ಟು ಘೋಷಣೆ ಆಗಲಿಲ್ಲ. ಮತ್ತೆ ಇವರೆಲ್ಲ ಹೇಳಿದ್ರು, ಸೋತವರು ಅವರು, ಸೋಲಿಸಿದವರು ನೀವು ಯಾಕೆ ಇದು ಮಾಡಿದ್ರಿ? ನಮ್ಮನ್ನು ಜೋರು ಮಾಡಿ ನಾನು ಮಾತಾಡ್ಲಿಲ್ಲ. ನೋಡಿ, ನಾನು ಜಯ ನನಗೆ ಸಿಕ್ಕಿದೆ. ಮತ್ತೆ ಈ ಫೋಟೋ ತೆಗೆದು ನನಗೇನು ಆಗ್ಬೇಕಂತ ಅವಶ್ಯಕತೆ ನನಗಿಲ್ಲ ಅಲ್ವಾ? ಹಾಗೆ ನೀವು ಕೂಡ, ನಾನು ಬಿಜೆಪಿ ಅವನೇ, ನಾನು ನಿಂತರ ಬಿಜೆಪಿಯಲ್ಲಿ ಮುಂದೆ ಯಾರು ಬಿಜೆಪಿ, ಇವರು ಬಿಜೆಪಿ ಅಲ್ಲ ಅಂತ ಹೇಳಿದ್ರೆ ನಾನು ಬಿಜೆಪಿ. ನಾನು ಇವತ್ತು ಬಿಜೆಪಿ, ಮುಂದೆಯೂ ಬಿಜೆಪಿ. ನನ್ನನ್ನು ಬಿಜೆಪಿ ಅಲ್ಲ ಅಂತ ಹೇಳಿ ಇವ್ರು ಯಾರು? ಇವರು ಈಗ ಹೇಳ್ಬೋದು, ನಾವು ಮೊದಲು ಯಾವುದು ನಮ್ಮ ಹುಟ್ಟು ಬಿಜೆಪಿ ನಾನು. ನನ್ನನ್ನು ಯಾರು ಇವರು ಬಿಜೆಪಿ ಅಲ್ಲ ಅಂತ ಹೇಳಲಿಕ್ಕೆ ಯಾರು ಸಾಧ್ಯ ಇಲ್ಲ. ನಾನು 95 ಅಲ್ಲಿ ನೋಡಿ, 30ನೇ ಅಧಿವೇಶನಕ್ಕೆ, ಮುಂಬೈ ಅಧಿವೇಶನಕ್ಕೆ ನಮ್ಮ 34 ಜನ ಮಾತ್ರ ಆಗ ಇಲ್ಲಿಗೆ ಹೋದ್ದು ಅಧಿವೇಶನಕ್ಕೆ. ಅದರಲ್ಲಿ ಸಣ್ಣ ಹುಡುಗ ಅಂತೇಳಿ ಅದರಲ್ಲಿ ನಾನು. ಆಗ ವಿಜಯಣ್ಣ ನಮಗೆ ಒಬ್ರು ಯಾವುದು ಮಾಸ್ ಲೀಡರ್ ಅವರು. ಹಂಗಾರೆ ಫಸ್ಟ್ ಟೈಮ್ ಇಲ್ಲಿ ಸುಳ್ಯದಲ್ಲಿ ಇದಾದಾಗ ಹಾಗೆ ಆಗಲೇ ನಮಗೆ ಅಷ್ಟು ಹುರಿದುಂಬಿಸಿಕೊಂಡು ನಮ್ಮನ್ನೆಲ್ಲ ಭಾರಿ ಒಂದು ಪ್ರೀತಿಯಲ್ಲಿ ಅವರು ನಮ್ಮನ್ನು
ಕಾರ್ಯಕರ್ತರನ್ನು ಒಟ್ಟು ಮಾಡಿ ಇದು ಮಾಡ್ತಿದ್ರು. ಇವರಾಗಿ ಅವ ಬೇಡ ಅಂತೇಳಿ ಯಾರು ಅಷ್ಟ ನಮ್ಮನ್ನು ಇದು ಮಾಡಲಿಲ್ಲ. ಅದು ಈ ಸಂದರ್ಭದಲ್ಲಿ ಅಲ್ಲಿ ಪಕ್ಷದ ಪರವಾಗಿ ದುಡಿದಂಥ ಕಾರ್ಯಕರ್ತರಿಗೆ ನೋವಾಗ್ತದೆ. ನೀವು ಬಂಡಾಯ ನಿಂತು ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸಿದ್ದೀರಿ, ಆದರೆ ನೀವು ಒಟ್ಟಿಗೆ ಬಂದಿರುವುದು ಯಾಕೆ ಅಂತ ಸಹಜವಾಗಿ ಕೇಳ್ತಾರೆ. ಅದು ಇರ್ತದೆ, ಏನ್ ಮಾಡುದು, ಇವ್ರು ಮಾಡಿಕೊಂಡದಕ್ಕೆ ನಾವು ಅಷ್ಟೇ ಹೊಣೆ ಅಲ್ಲ ಸರ್ ಅಲ್ವಾ? ಅದು ಸರಿ, ಕರೆಕ್ಟ್. ಅದೇ ಅದು ನನಗೆ ಗೊತ್ತಿಲ್ಲ ಅದು ವಿಷಯ. ಎಸ್, ಓಕೆ ಸರ್, ಆಯ್ತು, ಓಕೆ. ನೀವು ಗೆದ್ದಿದ್ದೀರಿ, ಒಳ್ಳೇದಾಗ್ಲಿ. ಓಕೆ, ಓಕೆ. ಎಲ್ಲ ಸದಸ್ಯರು ಕೂಡ ಒಳ್ಳೇದಾಗ್ಲಿ. ಎಸ್ ಸರ್. ಆಯ್ತು, ವಂದನೆಗಳು, ನಮಸ್ಕಾರ. ಎಸ್ ಸರ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿದೆ. ಇಟ್ ವಿಲ್ ಲುಕ್ ರಿಯಲಿ ಗುಡ್ ಆನ್ ಯು. ಅಮ್ಮ, ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.